ಇನ್ನು ನನ್ನ ಬೇಡಿಕೆಯನ್ನ ತಿಳಿಸುವುದಕ್ಕೆ ನಾನು ದೆಹಲಿಗೆ ಹೋಗ್ತಿದ್ದೇನೆ ಅಂತ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ್ದಾರೆ. 4 ಡಿಸಿಎಂ ಮಾಡೋ ವಿಚಾರ ನನಗೆ ಗೊತ್ತಿಲ್ಲ. ಹೈಕಮಾಂಡ್ ಏನು ಬೇಕಾದರೂ ತೀರ್ಮಾನ ಮಾಡಬಹುದು. ಪಕ್ಷದ ತೀರ್ಮಾನಕ್ಕೆ ನಾನು ಬದ್ಧನಾಗಿರ್ತೇನೆ ಅಂತ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಮಾತನಾಡಿದ್ದಾರೆ. ನೋಡಿ, ಇದು ನಾನು ಯಾವುದು ನಮಗೆ ಮಾಹಿತಿ ಇಲ್ಲ. ನಿಮ್ಮ ಮಾಧ್ಯಮಗಳಲ್ಲಿ ಬರ್ತಕ್ಕಂಥ ಸುದ್ದಿ ಬಿಟ್ರೆ ನಮ್ಗೆ ಯಾವುದು ಮಾಹಿತಿ ಇಲ್ಲ. ಪಕ್ಷ ಏನ್ ಬೇಕಾದ್ರೂ ತೀರ್ಮಾನ ಮಾಡ್ಬೋದು, ಪಕ್ಷ ಮಾಡ್ಬೋದು, ಮಾಡದೇ ಇರೋ ಇರ್ಬೋದು. ಅಂತಿಮವಾಗಿ 3ನೇ ತಾರೀಕು ಸ್ಪಷ್ಟತೆ ಸಿಗುತ್ತೆ. ನಾನು ಹೋಗ್ತಾ ಇದ್ದೀನಿ. ನಮ್ಮ ಎಲ್ಲರ ಒತ್ತಡ ಇದೆ, ತಾವು ಪ್ರಯತ್ನ ಮಾಡಬೇಕು ಅಂತ. ನಾವು ಪ್ರಯತ್ನ ಮಾಡೋಣ. ಅಂತಿಮವಾಗಿ ವರಿಷ್ಠ ತೀರ್ಮಾನ. ನೋಡಿ, ಈಗ 100 ವರ್ಷ ನನಗೆ ಅವಕಾಶ ಆಗಿತ್ತು. ನಾನು ಬಹಳ ಜವಾಬ್ದಾರಿಯುತವಾಗಿ ನನ್ನ ಇಲಾಖೆ ಮತ್ತು ಜಿಲ್ಲೆಯಲ್ಲಿ ನಾನು ನನ್ನ ಜವಾಬ್ದಾರಿಯನ್ನ ನಾನು ನಿಭಾಯಿಸಿದ್ದೀನಿ. ಮುಂದುವರಿಬೇಕಾ ಬೇಡ ಅಂತಕ್ಕಂಥದ್ದು ಪಕ್ಷದ ತೀರ್ಮಾನ. ಪಕ್ಷದ ವರಿಷ್ಠರು ಅವಕಾಶ ಕೊಟ್ರೆ ಮುಂದುವರಿತೀನಿ, ಇಲ್ಲ ಬೇರೆಯವ್ರಿಗೆ ಅವಕಾಶ ಕೊಟ್ರೆ ಬಹಳ ಸಂತೋಷದಿಂದ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಅವರಿಗೆ ಧನ್ಯವಾದ ಹೇಳ್ತೇನೆ. ಅದರಿಂದ ಹಿಂದೆನೂ ನಾನು ಮಂತ್ರಿ ಆಗ್ತೀನಿ, ಆಗ್ಲೇಬೇಕು ಅಂತಕ್ಕಂಥ ಬಯಕೆ ಇರಲಿಲ್ಲ. ಒಂದು ಪ್ರಯತ್ನ ಆಯ್ತು.